ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಮಾವ ಹೋದ ಶಾಸನ ಕರ್ಣ ದುರ್ಯೋಧನ ಸಾರ್ವಭೌಮಂ ಅತಿ ಪರಾಕ್ರಮಿ ನಾನೆಂದೆನಿಸಿದ್ದೆ ಜಲದು ಬಂದು ಕುರು ಸಾರ್ವಭೌಮಂ ಅತಿ ಪರಾಕ್ರಮಿ ನಾನೆಂದೆನಿಸಿದ್ದೆ ವರದೀರ ಕ್ಷತ್ರಿಯ ಕುಲಂ ಪ್ರಖ್ಯಾತಿಯನ್ನನ್ವಯಂ ಮೆರವಿ ಹಸ್ತಿನಾಪುರ ಚಕ್ರೇಶ್ವರ ನಾನಾಗಿರ ಗಳಿಸಿರ್ಪೆ ಭೀಷ್ಮದ್ರೋಣ ಕೃಪಶಕುನಿ ಕರ್ಣ ದುಶ್ಯಾಸನ ಸೈಂಧವರನ ಸೋದರ ರಾಜಾ ಕುಲೇಶ ಭಯಂಕರ ಕುರುವೀರವರ ಸೌರವ ಕುಲೇಶ ಭಯಂಕರ ಕುರುವೀರವರ ಸೌರವ ರಿಪು ಕುಲೇಶ ಭಯಂಕರ ಭೀಷ್ಮದ್ರೋಣ ಕೃಪ ಗುರುಕುಲ ಶ್ರೇಷ್ಠ ಪಿತರೆನಿಸೆ ಭೀಷ್ಮದ್ರೋಣ ಕೃಪ ಗುರುಕುಲ ಶ್ರೇಷ್ಠ ಪಿತರೆನಿಸೆ ಕರ್ಣ ಶಕುನಿ ದುಶ್ಯಾಸನ ಬೆಂಬಲ ಕರ್ಣ ಶಕುನಿ ದುಶ್ಯಾಸನ ಬೆಂಬಲ ಭರತ ಖಂಡವ ನಾಂ ಜಯಿಸೆ ಕರ್ಣ ಶಕುನಿ ದುಶ್ಯಾಸನ ಬೆಂಬಲ ಭರತ ಖಂಡವ ನಾಂ ಜಯಿಸೆ ಕುಲೇಶ ಭಯಂಕರ ಗುರುವೀರವರ ಸೌರವ ರಘು ಕುಲೇಶ ಭಯಂಕರ ಧರಿಸೆ ರಾಜ ಮುಕುಟ ಧರಿಸೆ ಧರಿಸೆ ರಾಜ ಮುಕುಟ ಧರಿಸೆ ಗಳಿಸೆ ರಾಜತಂತ್ರ ಗಳಿಸೆ ರಾಜ ಮುಕುಟ ಧರಿಸೆ ಗಳಿಸೆ ರಾಜತಂತ್ರ ಗಳಿಸೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮಗೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮಗೆ ಸಟಿ ಇರುವರೆ ತರೆಗೊಳಗೆ ಧೈರ್ಯ ಶೌರ್ಯ ಕುರು ಸಾರ್ವಭೌಮಗೆ ಸಟಿ ಇರುವರೆ ತರೆಗೊಳಗೆ ಕುಲೇಶ ಭಯಂಕರ ಕುರುವೀರವರ ಸೌರವ ರಘು ಕುಲೇಶ ಭಯಂಕರ ಸೋದರ ಶಾಸನ ಅಗ್ರಜ ಭಾವ ಎತ್ತರ ಕರ್ಣ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ ಆ ಪಾಂಡವರು ನಾಚಿಕೆ ಇಲ್ಲದೆ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರಂತೆ ಅರ್ಧ ರಾಜ್ಯವನ್ನು ಕೇಳಲು ಅರಣ್ಯದಲ್ಲಿ ಅನಾಗರಿಕರೊಂದಿಗೆ ವಾಸ ಮಾಡಿಕೊಂಡಿದ್ದ ಅವರ ಆಸವು ಅದೆಷ್ಟರ ಮೆಚ್ಚಿಗಿದೆ ಎಂಬುದನ್ನು ನೋಡಿದಿರಾ? ಸುಯೋಧನ, ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಮೇಲಲ್ಲಬೇಕು
ರಾಥ ಏನು ಯೋದ್ಧ, ನಾನು ಅದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷಣಿ ಸೈನ್ಯದಲ್ಲಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿ ಬಾಳೆಹಣ್ಣಿನಂತೆ ನಾಶಮುಚ್ಚಾಗಿ ಹೋಗುವರು. ಸೋದರ ಶಾಸನ, ರಾಜಾ ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗಾಧಿಪತಿಯಾದ ವೀರಕರ್ಣನಿಲ್ಲವೇ ಅಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ಅದರ ಚಿಂತೆ ನನಗೇತಕ್ಕೆ? ಏನು ಪುರುಷೋತ್ತಮನ ದಯ ಮಾಡಿಸ್ತಿರೋನೆ? ಬರಲಿ ಬರಲಿ, ಬಹಳ ಸಂತೋಷ. ರಾಜ, ಯಾರು ಪುರುಷೋತ್ತಮ? ಅವನು ಯಾರಿಗೆ ಪುರುಷೋತ್ತಮ? ಬಂದವರು ರಾಜಾಜಿರಾಜ ಪುರುಷ ಶ್ರೇಷ್ಠರು ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಬಂದವನು ನೇರವಾಗಿ ನನ್ನ ಮನೆಗೆ ಬಾರದೆ ಅವನ ಹುಟ್ಟುಗನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಜೋಪಡಿಗೆ ಹೋದನಂತೆ. ಎಲ್ಲಿ ತಾನೇ ಓದಿತು ಅವನ ದನ ಕಾಯುವ ಗೊಲ್ಲತನದ ಬುದ್ಧಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರ ರಾಯಭಾರಿಯಾಗಿ ಬರುತ್ತೇನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತೇನೆ. ಎದುರ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೂ ಹೊದಿನವು ಅಥವಾ ನ್ಯಾಯಕ್ಕೆ ಸರ್ವವೂ ಹೊದಿನವು. ರೋಗಿಗೆ ಉಪತ್ಯವೂ ರುಚಿಸಿದಂತೆ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಎಲ್ಲವೆಲ್ಲೋ ವೆದರ ಒದರದಿರಲೋ ವಿದುರ ಸದರದೆ, ತೊಡಗಿ ಒದರದಿರಲೋ ವಿದುರ ಸದರದೆ. ಒದರದಿರಲೋ ವಿದುರ ಸದರದೆ, ತೊಡಗಿ ಒದರದಿರಲೋ ವಿದುರ ಸದರದೆ. ಜರದ ಸಭೆಯೊಳಗಿಂದು ಜರಿದು ಕೌರವನ ಎದುರ. ಜರದ ಸಭೆಯೊಳಗಿಂದು ಜರಿದು ಕೌರವ ನುಡಿದೆಯ ಬಗೆ ತಿಳಿದುಕೊಳ್ಳಿ ಕಗ್ಗದೊಳು. ನುಡಿದೆಯ ಬಗೆ ಇರಿದುಕೊಳ್ಳಿ ಕಗ್ಗದ. ಒದರದಿರಲೋ ವಿದುರ ಸದರದೆ, ತೊಡಗಿ ಒದರದಿರಲೋ ವಿದುರ ಸದರದೆ. ಸೋದರ ಶಾಸನ, ತಪ್ಪಲಿಯ ಮಗನಿಗೆ ಪರದೇಶಿ ಎಪ್ಪುಲಿಯ ಗರ್ಭವನ್ನು ಬೇಯಿಸುವ ತರದೆ. ತಪ್ಪಲಿಯ ಮಗನಿಗೆ ಪರದೇಶಿ ಎಪ್ಪುಲಿಯ ಗರ್ಭವನ್ನು ಬೇಯಿಸುವ ತರದೆ. ಕಡುವೈರಿ ಪಾಂಡವರ ಬಲವೈಸಿ ಸವನಾಯ್ಕಮಲ್ಲ ಬರೆಯದಂತೆ. ಕಡುವೈರಿ ಪಾಂಡವರ ಬಲವೈಸಿ ಸವನಾಯ್ಕಮಲ್ಲ ಬರೆಯದಿಕ್ಕಲಿ ಒದರದಿರಲೋ ವಿದುರ ಸದರದೆ, ತೊಡಗಿ ಒದರದಿರಲೋ ವಿದುರ ಸದರದೆ. ನೆರೆದ ಸಭೆಯೊಳಗೆ ಜರಿದು ಕೌರವನ. ನೆರೆದ ಸಭೆಯೊಳಗೆ ಜರಿದು ಕೌರವ ನುಡಿದೆಯ ಎರಿದುಕೊಳ್ಳಿ ಕಗ್ಗದೊಳು. ನುಡಿದೆಯ ಎರಿದುಕೊಳ್ಳಿ ಕಗ್ಗದ. ಒದರದಿರಲೋ ವಿದುರ ಸದರದೆ, ಒದರದಿರಲೋ ಸದರದೆ, ತೊಡಗಿ ಒದರದಿರಲೋ ಸದರದೆ. ಸಹೋದರ ಶಾಸನ, ಅಗ್ರಜ, ಭೋಜನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನೆಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತೆ ಈ ವಿಧರೆಂದು. ಅಲ್ಲವೋ ವಿದುರ, ಅಗ್ರಜನ ಆಜ್ಞೆಯು ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ ಈ ನನ್ನ ಉಕ್ಕಿನ ಗದಾದಂಡದಿಂದ ಅನರ್ಥವಾದೀತು, ಎಚ್ಚರ. ಏನು, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿಗಳ? ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಜರಿದಾಡುವ ನಿಮ್ಮ ನಾಲಿಗೆಯು ಸೀಳಿ ಹೋಗಬಾರದೆ. ಎಂದಾದರೂ ನಿಮ್ಮ ದುರ್ಬುದ್ಧಿಯನ್ನು ಸರಿಪಡಿಸುವೆಂದು ತಿಳಿದಿದ್ದೆನು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿಮ್ಮನ್ನು ತಡೆಯಬೇಕೆಂದಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವುದು. ಚಚೆ, ಪ್ರಮಾದವಾಯಿತು ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ ಈ ಮೂರೂ ಲೋಕದಲ್ಲೂ ನಿನ್ನನ್ನು ಜಯಿಸತಕ್ಕಂಥವರು ಯಾರಿದ್ದರು ಹೇಳು? ಕರ್ಣ, ದುರದೋಳ್ಪಾರ್ತನ ಶಿರವಂ ಧರಣಿಗೆ ಉರುಳಿಪೆ
ಎನ್ನುತ್ತ ಶಪಥವನಾಂತು ಮಹೇಶ್ವರ ಕುವರನ ಮೆಚ್ಚಿದೆ ಘನ ಮಹೇಶ್ವರ ಕುವರನ ಮೆಚ್ಚಿದೆ ವರಚಾಪವನಾಂತು ನಿನಗೆ ಸಮರಾರಿಹರೇ ಕರ್ಣ. ಇಂತಹ ಪರಾಕ್ರಮಶಾಲಿಯಾದ ನೇನು ಈ ವಿದರನ ಗೊಡ್ಡು ಬೆಂದರಿಕೆಗೆ ಅಂಜುವುದೇ? ಈ ವಿದರನು ಬೆಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧವನ್ನು ಮಾಡಿದನು, ಅಥವಾ ಈತರ ಒಂದಲ್ಪ ಬಿಲ್ಲಿಂದಾಗುವ ನಮಗೆ ಆಗಬೇಕಾದ ಪ್ರಯೋಜನವಾದರೇನು? ನೀನು ಚಿಂತಿಸಬೇಡ ಕರ್ಣ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅವರು ಯಾರೇ ಆಗಲಿ ಕೂಡಲೇ ಈ ಸಭೆಯಿಂದ ಹೊರಡಬೇಕಾಗಿದ್ದು ಎಚ್ಚರ. ಸೋದರ ಶಾಸನ ಅಗ್ರಜ, ನಮ್ಮ ಸೈನ್ಯಾದಿಗಳು ಪಟ್ಟಿ ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿದೆಯೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಕೊಡುವುದನ್ನು ಆ ಕೃಷ್ಣನ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುವಾಗ ಈತನು ತಲೆ ಎತ್ತಿ ನೋಡದೆ ಕುಳಿತಿರೋನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಿದೆ. ಜಾಗೃತಳಾಗು ನನ್ನ ಯೋಗ ಮಾಡಿ.
ಬಂದಿರುವುದು? ದೂತನಾಗಿ. ಆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ್ದೇನೆ ವಿನಃ ನಿನಗಲ್ಲ ಕೃಷ್ಣ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ನನ್ನ ಬಹುಮಾತಗೆಂದು ತಿಳಿ. ಬಂದದ್ದಾಯ್ತಲ್ಲ, ಕುಳಿತುಕೋ ಪಾಂಡವರ ರಾಯಭಾರಿ. ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಸಹೋದರ ಅಗ್ರಜ ಸದಾ ಗೋಪಿಕಾಂಗ ನರ್ತನ ನೋಡಿ ಬೇಸರವಾಗಿರುವನೇನು? ಈ ಚಕ್ರವರ್ತಿ ಆಸ್ಥಾನದ ನಡೆಯುವ ನರ್ತನ ನೋಡಿ ಆನಂದ ಪಡ ಕೃಷ್ಣ. ಸಹೋದರ ಅಗ್ರಜ ನಡೆ ನರ್ತನ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಲಕ್ಷಾಂತರ ಭಾವ ಕರುಣ ಕೃಷ್ಣ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನನ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಕೌರವೇಶ್ವರ, ಸೋದರ ಮಾವನ ನಿಜದಿ ಚತುರ, ಸೋದರ ಮಾವನ ನಿಜದಿ ಚತುರ, ಸೋದರ ಮಾವನ ನಿಜದಿ ಚತುರ, ಸೋದರ ಮಾವನ ನಿಜದಿ ಚತುರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಎಲ್ಲವ ಬಲ್ಲವ ಈ ಜಗ ಮಲ್ಲ, ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ
ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಸಹೋದರ ನೀಲವರ್ಣಧಾರೆ ನೀಲವರ್ಣಧಾರೆ ಕೊಳಲನಾದದಿ ಮಣಿ ಈ ಜಗವ ಜನರ ಮರುಳುಗೊಳಿಪ ಜಗವ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀಹರಿ ಏನಂತಕೇರಿ ಏನು ಹೇಳಿದಿರಿ ಯಾರು ಹೇಳಿದಿರಿ ಕೃಷ್ಣ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸರಿ ಸಮರುದಿರುವರೆ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ
ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ. ತಕತ ದಿಮ್ಮೆ ತಕ್ಕ ಜಣ್ಣು ದಿಮ್ಮೆ ತಕ್ಕ ಜಣ್ಣು ದಿಮ್ಮೆ ತಕ್ಕ ಜಣ್ಣು ತಾಂ 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 ತಕ ದಿಮ್ಮೆ ತಕ್ಕ ಜಣ್ಣು ತಕ್ಕ ದಿಮ್ಮೆ ತಕ್ಕ ಜಣ್ಣು ದಿನ್ನ ತಕ್ಕಡ ತಕ್ಕ 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 ತಾಂ 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 ತಕ ದಿಮ್ಮೆ ತಕ್ಕ ಜಣ್ಣು ತಕ್ಕ ದಿಮ್ಮೆ ತಕ್ಕ ಜಣ್ಣು ದಿನ್ನ ತಕ್ಕಡ ತಕ್ಕ ತಕ್ಕ ತಾಂ 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 ದಿಮ್ಮೆ ತಕ್ಕ ಜಣ್ಣು ದಿನ್ನ ತಕ್ಕಡ ತಕ್ಕ ತಾಂ 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 ತಕ್ಕ ದಿಮ್ಮೆ ತಕ್ಕ ಜಣ್ಣು ತರಗಡದಾಂ ತರಗಡದಾಂ ಸಹೋದರ ತಕ್ಕ ದಿಮ್ಮೆ ತಕ್ಕ ಜಣ್ಣು ತರಗಡದೈ ತರಗಡದೈ ತರಗಡದಾಂ ತರಗಡದಾಂ ಆವ ತರಗಡದೈ ತರಗಡದೈ ತರಗಡದಾಂ ತರಗಡದೈ ತರಗಡದಾಂ ತರಗಡದೈ ತರಗಡದಾಂ 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 ತರಗಡದೈ 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 ಭಲೆ ಭಲೆ ನರ್ತಕಿಯರೇ. ತಜ್ಜಂ ತಗಜಂ ತಗಿಡಜಂ ತದಿಗಿನ್ನತು 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 ದೀಂ ತತ್ತ ಜಣ್ಣು ತಕ್ಕಿ ತತ್ತ ಜಣ್ಣು ದೀಂ ತತ್ತ ಜಣ್ಣು ತಾಂ 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 ತಕ್ಕಿ ತತ್ತ ಜಣ್ಣು ತರಗಡ ತರಗಡ ತಾಂ ತಕ್ಕಿಟ್ಟ ಜಣ್ಣು ತರಗಡ ತಗದಾಂ ತರಗಡ ತಗದಾಂ ತಕ್ಕಿಟ್ಟ ತಕ್ಕ ಜಣ್ಣು ತಕ್ಕಿಟ್ಟ ತಗದಿನದೈ ತಕ್ಕಿಟ್ಟ ತಕ್ಕ ಜಣ್ಣು ತಕ್ಕಿಟ್ಟ ತಗದಿನದೈ ತಕ್ಕಿಟ್ಟ ತಗದಿನದೈ ತಗದಿನ ತಗದಿನದಿ ತಗದಿನ ತಾಂ ತಕ್ಕದಿನ ತಾಂ ತಕ್ಕದಿನ ತಾಂ ತಗದಿನ ತಾಂ ತಕ್ಕ ದಿನ ತಾಂ ತಕ್ಕ ತಾಂ ತಗದಿತ್ತೈ ತಗದ ತಗದಿ ತಗದ ತಗದಿತ್ತೈ ತೈ ತದ್ದಿ ತಗಜಡು ತಾಂ ತದ್ದಿ ತಗಜಡು ತಾಂ ತದ್ದಿ ತಗಜಡು ತಾಂ ಆಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ನಮ್ಮ ರಾಜನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುರುಷರಾಗವನ್ನು ಬಹುಮಾನವಾಗಿ ಕೊಟ್ಟು ಕಳೆಯಿರಿ. ಶ್ರೀಕೃಷ್ಣ ಪರಮಾತ್ಮನು ಒಂದ ರಾಜ್ಯ ಕಾರ್ಯವನ್ನು ಈ ಸಭೆಯಲ್ಲಿ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿ, ನಾನು ಈ ದಿನ ಪಾಂಡವರ ರಾಯಭಾರಿ ಆಗಿ ಬಂದಿದ್ದೇನೆ. ಅವರು ಕಳುಹಿಸಿದ ಸಂದೇಶ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯಕಾರ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲ
ಇಲ್ಲವಾದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವುಗಳೇ ಕಾರಣರಾಗುವುದು. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಈ ಎರಡು ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನೂ ನಿಮ್ಮ ವಾಗ್ದಾನ ಉಳಿದಿದೆ. ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸುತ್ತಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯ ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದರು. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ, ಈ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದ್ರೌಪದಿ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯನ ವ್ಯರ್ಥಗೊಳಿಸದೆ ಶಾಂತಿ ಸಮಾನಕ್ಕೆ ಪ್ರಯತ್ನಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರು ಕೂಡ ನೀವು ಮಕ್ಕಳಲ್ಲವೇ? ಪಾಂಡರಾಜ ಮೃತನಾದ ಬಳಿಕ ಅವರು ತಮ್ಮ ಆಜ್ಞಾನುಸಾರವಾಗಿ ಬೆಳೆದಿದ್ದನಲ್ಲವೇ? ಆ ಮಕ್ಕಳಿಗೂ ಆಶ್ರಯ ಕೊಡಿ ಎಂದು ನಿಮ್ಮಲ್ಲಿ ಬೇಡುತ್ತೇನೆ. ಸರ್ವಜ್ಞರಾದ ನಿಮಗೆ ನಾನು ಹೆಚ್ಚು ಹೇಳುವಂತಿಲ್ಲ. ಅವರ ಸಂದೇಶದೊಳಗೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರವನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮಗೆ ಬಿಟ್ಟ ವಿಚಾರ. ಬೇಟವೈ ಕದನ ಸುಯೋಧನ, ಬೇಟವೈ ಕದನ, ಬೇಟವೈ ಕದನ ಸುಯೋಧನ, ಬೇಟವೈ ಕದನ. ಭರತಿ ಕಾಂಜಿ ಪುರುಷ ನಯನ, ಭರತಿ ಕಾಂಜಿ ಪುರುಷ ನಯನ, ಬೇಟವೈ ಕದನ ಸುಯೋಧನ, ಬೇಟವೈ ಕದನ, ಸುಯೋಧನ, ಬೇಟವೈ ಕದನ. ಸ್ವಜನಹರಣ ವಂಶನಾಶನ, ಸ್ವಜನಹರಣ ವಂಶನಾಶನ, ಬೇಟವೈ ಕದನ ಸುಯೋಧನ, ಬೇಟವೈ ಕದನ ಸುಯೋಧನ, ಬೇಟವೈ ಕದನ. ಕುಮಾರ ಸುಯೋಧನ, ಧೃತರಾಷ್ಟ್ರ ಪ್ರಿಯ ಪುತ್ರರೇ ಹಾಗೂ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ಸುಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಕ್ಕೆ ನೀವೆಲ್ಲರೂ ಅನ್ಯೋನ್ಯತೆಯಿಂದ ಬಾಳುವುದು ಮೇಲಲ್ಲವೇ ಕುಮಾರ? ರಾಜ ಹೊರಗಡೆ ಏಳು ಸುಯೋಧನ ಹೇಳುವ ಮಾತನು ಏಳು ಸುಯೋಧನ ಹೇಳುವ ಮಾತನು ಮಾಡ್ಬೋದು ತರವಲ್ಲ ನೀನಾಗಿ ಕೇಳುಗ ಮಾಡ್ಬೋದು
ಸ್ಥಿರವಲ್ಲ ಈ ದೇಹ ಸ್ಥಿರವಲ್ಲ ಈ ರಾಜ ಪರಿಪರಿಯಿಂದಲೇ ದುಡುಕುವುದು ಚಿತವೇ ಪರಿಪರಿಯಿಂದಲೇ ದುಡುಕುವುದು ಚಿತವೇ ಕೇಳಿಸು ಯೋಧನ ಹೇಳುವ ಮಾತನು ಕೇಳುವ ಮಾಡ್ಬೋದು ತರವಲ್ಲ ನಿನಗೆ ಗುರು ಹಿರಿಯರನು ಸಹೋದರರನು ವರ ಸಹೋದರರನು ಗುರು ಹಿರಿಯರನು ವರ ಸಹೋದರರನು ಜಗದೇಕ ಪೂಜನ ದರೆಯುವುದು ಚಿತವೇ ಜಗದೇಕ ಕೇಳು ಸುಯೋಧನ ಹೇಳುವ ಮಾತನು ಕೇಳು ಮಾಡ್ಬೋದು ತರವಲ್ಲ ನಿನಗೆ ಸುಯೋಧನ, ಶ್ರೀ ಕೃಷ್ಣನ ಸಂದೇಶವು ಪಿತಾ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಕೂಡ ಒಂದೇ ಆಗಿರುವುದು. ಆದ್ದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗೂ ಕ್ಷೇಮ. ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಹೊರಗಡೆ ದುರ್ಯೋಧನ, ಯಾರು ಮಾತನಾಡಿದವರು? ಈ ದಾಸಿ ಪುತ್ರವಿದರ ನನಗೆ ನೀತಿ ವಚನವನ್ನು ಹೇಳುವವರಲ್ಲಿ ನೀನು ಒಬ್ಬ. ನಡೆಯಲಿ ಅರಣ್ಯ ರೋದನ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡಲಿ? ನಿಮ್ಮಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಹೇಳುವನು ಕೇಳು. ಶ್ರೀಕೃಷ್ಣ ಪರಮಾತ್ಮನು ಭೀಷ್ಮ ದ್ರೋಣಾಚಾರ್ಯರು ಹೇಳುವುದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದೇ ನನ್ನ ಅಭಿಮತ. ಇದರ ಚಿಕ್ಕಪ್ಪಾಜಿ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿರುವೆ. ಆ ಪಾಂಡವರು ನಿರ್ದೋಷಗಳೇ. ಕೊಂತಿ ಪುತ್ರರ ಪಕ್ಷಪಾತಗಳ ನೀವು ನಿಮ್ಮಗಳ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡಿದಿರಿ. ಕೃಷ್ಣ ಮಹಾನುಭಾವನೇನು ಈ ನಿನ್ನ ದೌತ್ಯ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಣ ಮಾತುಗಳಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ ನಾನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಪಾಂಡವರು ರಾಜ್ಯವಾಳಬೇಕೆಂಬ ಆಸೆ ಇದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಗೆಲ್ಲಲಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾರ್ಯವಾಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟುತ್ವ. ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ, ಹೇಳುವೆನು ಕೇಳು. ಈ ಕೌರವೇಶ್ವರನ್ನು ಸದೇ ಬಡೆಯಬೇಕೆಂದಲ್ಲವೇ? ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಿಯಮಿತ್ರ ಕರ್ಣನನ್ನು ಒಲಿಸಬೇಕೆಂದಲ್ಲವೇ? ನಿನ್ನ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡಿಯ ಸ್ನೇಹ ಬಯಸಿದ್ರಲ್ಲವೇ ಆ ಪಾಂಡವರು? ಅದು ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪಡಿಗೈದು ಈ ಭರತಖಂಡದಲ್ಲಿ ತಮ್ಮ ಜಪತಾಕೆಯನ್ನು ಆರಿಸಬೇಕೆಂದು ಯೋಜನೆಯನ್ನು ರೂಪಿಸುತ್ತಾರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಜಂಬ ಕೊಚ್ಚಿಕೊಳ್ಳುತ್ತಿರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ದುರಾಭಿಮಾನ. ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು, ಅಚಲ.
ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಇನ್ನು ನಿನ್ನೆ ಬಂದ ದಾರಿಯಿಂದ ನಡೆಯುವುದು ಒಳ್ಳೆಯದು. ದುರ್ಯೋಧನ ನೀತಿ ಶಾಸ್ತ್ರ ವಿಶಾರಾದರು, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು, ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಪ್ರಳಯ ಕಾಲದ ಗುಡುಗಿನಂತೆ ಗಿಡೀಪ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರವಂಶ ಸಂಭೂತನು, ಸಾವಿರ ಆನೆ ಬಲವುಳ್ಳವನು ಆದ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ದುರ್ಯೋಧನ, ಭೀಮಸೇನನ ಪರಾಕ್ರಮದ ಅನುಭವ ತಿಳಿದಿರುವುದು. ಇನ್ನು ಪರಶಿವನೊಡನೆ ಓಡಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಏನು ನಡೆಯದು. ಇನ್ನು ಮಾಧುರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ಇವರನ್ನೆಲ್ಲ ವೈರಿಗಳಾಗಿ ಮಾಡಿಕೊಳ್ಳಬೇಡ, ಯೋಚಿಸು, ನಿಧಾನವಾಗಿ ಆಲೋಚಿಸು. ಒಳ್ಳೊಳ್ಳೆ ಶೂರರ ಪರಾಕ್ರಮವನ್ನು ಹೇಳಿದಲ್ಲ ಕೃಷ್ಣ. ಹಾಗಲ್ಲ, ಹೇಳುವನು ಕೇಳು. ಕೈಲಾಗದ ಹೇಳಿ ಆ ನಿನ್ನ ಧರ್ಮರಾಯ ಮಹಾ ಸಾತ್ವಿಕಂತೆ ವೇಷವನ್ನು ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ ಆ ನಿನ್ನ ಹೊಟ್ಟೆ ಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತೆಂದು ಬಂಡ ಬಕನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನೇ. ಕೀಚಕರನ್ನು ಭೀಮನೇ ಕೊಂದ ಎಂದು ನೋಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಕೃಷ್ಣ, ಹಾಗಿದ್ದ ವೇಳೆಯಲ್ಲಿ ತುಂಬಿದ ರಾಜಸಭೆಯಲ್ಲಿ ಐವರಿಗೂ ಹಂಚಿ ಹೋದ ಆ ನಿನ್ನ ತಂಗಿ ಪಂಚವಲ್ಲಭೆಯ ಮೊಡಿ ಹಿಡಿದು ಎಳೆದಂದು ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿದ್ದು ಅವನ ಸಾವಿರಾನೆಯ ಬಲ. ಧರ್ಮರಾಯನ ಧರ್ಮದ ಕಟ್ಟಿಗೆಗೆ ಒಳಪಟ್ಟಿದ್ದ. ಒಳಪಟ್ಟಿತ್ತು. ಇನ್ನು ನಿನ್ನ ಪ್ರಾಣಮಿತ್ರ ಪಾರ್ಥ ಹೆಣ್ಣು ಗಂಡಲದ ರೂಪವನ್ನು ಧರಿಸಿ ಕೈಗೆ ಬಳೆಗಳನ್ನು ತೊಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ವಿರಾಟನ ಪುತ್ರಿ ಉತ್ತರಗೆ ತಕಥೈ ತಕಥೈ ಎಂದು ನಾಟ್ಯ ಕಲಿಸಿದ ನಪಂಸಕ ಅವನ ಪರಾಕ್ರಮ. ಇನ್ನು ಮಾದರಿ ಕುಮಾರರಾದ ನಕುಲ ಸಹದೇವರು ಇನ್ನು ಬಾಲಕರು, ಒಬ್ಬ ಶ್ವಪಾಲಕ ಮತ್ತೊಬ್ಬ ಗೋಪಾಲಕ, ಅವರಿಬ್ಬರು ನನ್ನ ಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ ಕೃಷ್ಣ. ಕೃಷ್ಣ, ಎಷ್ಟೇ ಆಗಲಿ ಪಾಂಡವರು ನಿನ್ನವರು, ಅವರನ್ನು ಹೊಗಳುವುದು ನಿನ್ನ ವಿಚಾರ. ಇದುವರೆಗೂ ನಿನ್ನವರ ವಿಚಾರವನ್ನು ಹೇಳಿಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಈ ಅಖಂಡ ಭರತ ಖಂಡವನ್ನು ತನ್ನ ಸುಸಾಮರ್ಥ್ಯ ಆಳ್ತಿರುವ ನಾನು ಸಾಹಸಿಯೋ, ನನಗೆದರಿ ಕಾಡು ಮೇಡುಗಳನ್ನು ನಲಿದು ಗೆಡ್ಡೆ ಗೆಣೆಗಳಿಸಿದ ತಿಂದು ಜೀವಿಸಿದ ಆ ಪಾಂಡವರು ಸಾಹಸಿಗಳು. ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೇರಿ ಅವನ ಬಿಸಿ ರಕ್ತವನ್ನು ಪಾರು ಮಾಡಲು ಸದಾ ಸಿದ್ಧವಾಗಿರುವ ನನ್ನ ಸಹೋದರ ಇನ್ನು ಮಹಾಪರಾಕ್ರಮಶಾಲಿ ಸೈನ್ಯವ ರಾಜ ಇನ್ನು ಆ ನಿನ್ನ ಪ್ರಾಣವಿತ್ತ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥವನ್ನು ಗೈದು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿದವೆಂಬ ಧನವನ್ನು ಪಡೆದಿರುವ ಲೋಕೈಕ ವೀರ ನನ್ನ ಪ್ರಾಣಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರ ಕುತಂತ್ರಗಳಿಗೆ ಸಮಯ ಸಂಜೀವಿನಿಂತೆ ಪ್ರತಿತಂತ್ರವನ್ನು ರೂಪಿಸುವ ಸೌಬಲ ರಾಜ ನನ್ನ ಮಾವ ಶಕುನಿ. ಮಾವ, ಇನ್ನು ಆಚಾರ್ಯ ದ್ರೋಣರು ಸಮಸ್ತ ಕೌರವರಿಗೂ ಪಾಂಡವರಿಗೂ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಮಹಾಗುರುಗಳು. ಇವರುಗಳ ಪರಾಕ್ರಮ ಈ ಲೋಕಕ್ಕೆ ತಿಳಿದಿರುವುದು. ಇನ್ನು ನನ್ನ ತಾತ ಭಾರ್ಗವೀಜಿ ಭೀಷ್ಮಾಚಾರ್ಯರು ಇವರೇನಾದರೂ ಧನುರ್ಧಾರಿಯಾಗಿ ರಣರಂಗದಲ್ಲಿ ನಿಂತಿದ್ದೆ ಆದರೆ ಇವರನ್ನು ಜಯಿಸತಕ್ಕಂತಹ ವೀರರು ಈ ಚತುರ್ದಶ ಭವನಗಳಲ್ಲಿ ಯಾರೂ ಇಲ್ಲ ಕೃಷ್ಣ. ಈಗ ಹೇಳು, ಈ ಅಧಿರಿತ ಮಹಾರಥರ ಪರಾಕ್ರಮಗಳ ಮುಂದೆ ಆರಿನ ಪಾಂಡವರು ನಾಚಿಕೆಗೆ ಹೇಳು ಕೃಷ್ಣ. ಆ ನಮ್ಮಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರರ ಹೃದಯದಲ್ಲಿ
ಪ್ರಜ್ವಲಿಸಿ ಉರಿಯುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಸಂಧಿ ಪುರುಷರ ಮಾತಿನಿಂದ ಶಾಂತವಾಗುವುದಿಲ್ಲವೋ ಮಾಧವ? ರಾಜ್ಯವನ್ನು ಮಾನವ ಹೋಗಲಿ ಹೊರಲಾಗಲಿ ರಾಜ್ಯವನ್ನು ದುಷ್ಟ ಪಾಂಡವರ ಮುಟ್ಟಿ ಮುರಿಯುವೆ ಮಾನವ ದುಷ್ಟ ಪಾಂಡವರ ಮುಟ್ಟಿ ಮುರಿಯುವೆ ನಿನ್ನ ಹೇಡಿ ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಇನ್ನು ಇನ್ನು ನಿನ್ನ ಹೊಟ್ಟೆ ಬಾಕ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ಬಿಸಿ ರಕ್ತವನ್ನು ಪಾನ ಮಾಡಿ ಅವನ ರುಂಡ ಮುಂಡಗಳನ್ನು ಚಂಡಾಡಲು ಈ ನನ್ನ ಉಕ್ಕಿನ ಗದೆಯು ಸದಾ ಸಿದ್ಧವಾಗಿರುವುದು. ಮಾಧವ ಹೋಗಿ ಆ ನಿನ್ನ ತುಚ್ಛ ಪಾಂಡವರಿಗೆ ಹೇಳು, ನಾವು ಸಮರಕ್ಕೆ ಸದಾ ಸಿದ್ಧರೆಂದು. ಬರೇ ಸಹೋದರ. ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಹಿಂದೆ ನನಗೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅಬ್ಬಬ್ಬಾ ಅವರನ್ನು ಸಿಡಿದು ಬಿಡಬೇಕೆಂದು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾನಂದನೆಯ ನಂದನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಗಳಲ್ಲ, ನಾವೇನು ಕೈಗೆ ಬಳೆ ತೊಟ್ಟಿಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನು ಇಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಅನರ್ಥವಾದಿತು. ಎಚ್ಚರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿ ಅರ್ಜುನನ ಮೇಲಿನಾಗೆಯೇ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ನೀನು ಕೂಡ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮದ ನುಡಿಗಳನ್ನಾಡುವೆಯಾ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ,
ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತರಾರೋ ಹಿತವಾ ಬಯಸಿ ಕೆಣಕಿದರೆ ಮುಂದೆ ದೊರಕುವುದು ಘೋರ ಸಮರ ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ ಪಾಂಡುತನಯರ ಹಿತವನು ಬಯಸುತ್ತ ಕೃಷ್ಣ ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಕೃಷ್ಣ ನಾಟಕವಾಡಲೆಂದು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಠವಂತರು ನಾವು ಹಿತವಿದು ತಿಳಿನಿ ಹಠವಂತರು ನಾವು ಹಿತವಿದು ತಿಳಿನಿ ದುರದಳು ಪಾರ್ಥನ ಶಿರವನು ದುರದಳು ಪಾರ್ಥನ ಶಿರವನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಕೃಷ್ಣ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಇಂದು ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲವೇ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಸರ್ವದಾ ಒಪ್ಪಲಾಗದು. ಬಲೆ ಬಲೆ ಹಂಗಾಧಿಪತಿ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗಣೆಯ ಕಂಠ ಬಿಗಿದಂತಾಗಿತ್ತಲ್ಲವೇ ಓಹೋ ಮೇರೆ ಮೀರಿತು ಮದೋನ್ಮತರಾದ ವಿವರಣೆ ಮಾತನಾಡುವುದೇ ಅನುಚಿತ. ದುರ್ಯೋಧನ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸದಸ್ಯ
ಬಂಧುಗಳು, ಸಹೋದರರು ಇವರನ್ನೊಂದು ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳ ತಲವಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನ ಆಲಂಗಿಸುವರು. ಪಾಂಡವರೊಡ ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು, ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಮಿತನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದೂ ಹೊಗಳುವುದು. ಪಾಂಡವರಿಗೆ ಅವರ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳುವುದಿದ್ದರೆ ಹೋಗಲಿ, ಅವರ ಇಷ್ಟಗಳನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಕೃಷ್ಣ, ನಿಮ್ಮೆಲ್ಲರ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವಕೋಟಿ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳಲು ಈ ದುರ್ಯೋಧನ ಹೊರತಾಗಿ ಮತ್ಯಾರು ಶಕ್ತರಲ್ಲ, ಪಾಂಡವರು. ಕ್ಷಾತ್ರ ಧರ್ಮವಿರುವುದೇ ಹೇಳಿ ಪಾಂಡವರಳು. ಕೃಷ್ಣ, ಕ್ಷಾತ್ರ ಧರ್ಮವಿರುವುದೇ ಹೇಳಿ ಪಾಂಡವರಳು. ರೂಢಿಯವಳವರಂತೂ ಶ್ರೇಷ್ಠರೆನಿಪರೆ, ಮೂಢತನವಿದಲ್ಲವೇ ತಂದೆಯ ಬಯಕೆ? ಮೂಢತನವಿದಲ್ಲವೇ ತಂದೆಯ ಬಯಕೆ? ಅರಿತು ನೀರಲ್ಲವ ಮಾಧವ, ಅರಿತು ನೀರಲ್ಲವ ಭ್ರಾಂತು ಮೂಡಿದೆಯ ಮುಕುಂದ. ಭ್ರಾಂತು ಮೂಡಿದೆಯ ಮುಕುಂದ. ಶ್ರೇಷ್ಠ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಪಾಂಡವರಿಗೆ ಭಿಕ್ಷಾ ವೃದ್ಧಿ ಯೋಗ್ಯವಾದ ಜೀವನ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಂದ ಭಯಪಡಬಾರ, ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟ ಯುದ್ಧವಾಗಿದ್ದರೆ ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟ ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟದನ್ನು ಮರೆತಯ್ಯ. ಸಹೋದರನ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ್ದ ಅವ್ಯಾಚ ಅಪರಾಧವು ಪ್ರಳಯದ ಧೂಮಕೇತುವಂತ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದೊಂದು ನೆನಪನ್ನಿಡು. ಧರ್ಮನಿಷ್ಠರು, ಸ್ನೇಹಶೀಲರಾದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ನಿನ್ನ ಜಗಾನ್ಯ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವರ್ತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಗುಂಡಿಗಾದ ಭಂಗ, ವಿಷಪ್ರಶಾನ, ಸರ್ಪಬಂಧ, ಈ ಎಲ್ಲವನ್ನೂ ಮರೆತಯ್ಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆಯಲ್ಲಿ ಪ್ರಮುಖರಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀನು ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನೂ ಅವರೇ ಅಪಹರಿಸಲು
ಮೊದಲು ಇದು ಗೋಪಿಕಾಂಗರ ಮನೆಯ ಬೆಣ್ಣೆ ಮುದ್ದೆಯಲ್ಲವೋ ಗೊಲ್ಲ. ಕೋಲವೀರರಿಂದ ಆವೃತವಾದ ಕೋಲು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲವಂಕ ಮಲ್ಲ, ಇದನ್ನು ಚೆನ್ನಾಗಿ ತಿಳಿದರು. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥದ 5 ಊರುಗಳಾದರೂ ಕೊಡು. ಆ ಪಾಂಡವರು ಅದರಿಂದಲೇ ತೃಪ್ತರಾಗುವರು. 5 ಊರುಗಳಿಗೆ ಕೃಷ್ಣ ಹಿಂದೆ ಭಿಕ್ಷೆಯನ್ನು ಬೇಡುತ್ತಿದ್ದ. 50 ಗ್ರಾಮಗಳೇ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿವೆ. ದುರ್ಯೋಧನ, ನಮ್ಮ ಭೀಮಸೇನನು ಮಹಾವರಟ. ಅವನೇನಾದರೂ ಸಿಡಿದದ್ದು ನಿಂತರೆ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನಿಗೋಸ್ಕರನಾದರೂ ಒಂದು ಊರನ್ನಾದರೂ ಕೊಡಯ್ಯ. ಏನು ಹೇಳಿದೆ ಕೃಷ್ಣ? ಹೇಳು, ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ. ಅವನಿಗೋಸ್ಕರನಾದರೂ ಒಂದು ಊರನ್ನಾದರೂ ಕೊಡಯ್ಯ. ಕೇಳಿದರಾ ಈ ವಿಚಿತ್ರವಾದ ಮಾತುಗಳನ್ನು? ಅವನನ್ನು ಕಡುವೈರಿಯಾದ ಬಂಡೆ ಭೀಮನಿಗೆ ನಾನು ಒಂದು ಊರನ್ನು ಕೊಡಬೇಕಂತೆ. ಕೃಷ್ಣ, ನೆಟ್ಟ ನೇರ ನುಡಿಗಳನ್ನು ಆಡುವ ಈ ಕೌರವನ ಕಠೋರವಾದ ವಾಕ್ಯಗಳನ್ನು ಕೇಳು. ಕೆಟ್ಟರು ಸರಿಯ ಕಟ್ಟ ಕಡಿಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚನೆಯ ಕಟ್ಟಾಳು ಕೌರವನನ್ನು ಕಂಡು ಕೆಣಕಿ ಹಾಕಿ ಕೇಕೆ ಹಾಕಿ ನಕ್ಕಳಲ್ಲ. ಆರಿಂದ ಪಾಂಡವರಲ್ಲಿ ಪಾಂಚಾಲಿ ಅಂದೇ ತೊಟ್ಟನ ಕೃಷ್ಣ ನಾನೀ ಛಲವನ್ನು. ಭೂತ ಪ್ರೇತಗಳೊಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ಕೆರೆದ ಕದನಕ್ಕೆ ನಿಂತರೂ ಸರಿಯೇ. ಕಲಿಯ ಉದ್ಭವಿಸಿದ ಈ ಗುರು ಸಾಮ್ರಾಜ್ಯ ರಕ್ತದ ಮುಡುವಿನಲ್ಲಿ ಕೊಚ್ಚುವುದರ ಸರಿಯೇ. ಹಸ್ತಿನಾವತ ರತ್ನ ಸಿಂಹಾಸನಾಧೀಶ್ವರನ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಏಳು ಮುರಾರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡಲು ನೆಲವನ್ನು ಕೊಡೆನು. ಛಲವನ್ನು ಬಿಡಲು ಕಡು ಛಲವ ಜಯಿಸಿದನ ಮೊದಲು ನೆರೆಯು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗನ ಸಾರಿತೆ ಕೊಡುವುದಿಲ್ಲವೋ ರಾಜ್ಯವ. ಅಪ್ಪಾಂಡು ನನ್ನೊಡನೆ ಯುದ್ಧ ಮಾಡಿ ಅಪ್ಪಾಂಡು ನನ್ನೊಡನೆ ಯುದ್ಧ ಮಾಡಿ ಸಾಹಸದಿಂದಲೇ ಜಯಿಸಲಿ ರಾಜ್ಯವ. ಸಾಹಸದಿಂದಲೇ ಜಯಿಸಲಿ ರಾಜ್ಯ. ಛಲವ ಬಿಡಲು ನೆಲವ ಕೊಡೆನು. ಛಲವನ್ನು ಬಿಡಲಲೆ ಕಡಿಗಲಿ ದರ್ಪ. ಛಲವ ಜಯಿಸಿದ ಮೊದಲು ನೆಲೆಯು ಕೊಡುವುದಿಲ್ಲವೋ ಕಡೆಯ ಮಾತೆಗನ ಸಾರಿತೆ ಕೊಡುವುದಿಲ್ಲವೋ ರಾಜ್ಯವ. ಕೋಟದಲ್ಲಿ ಪಾಂಡವರು ಕೋಟದಾಸರಾಗಿದ್ದರು ಕೃಷ್ಣ. ಕೋಟದಲ್ಲಿ ಪಾಂಡವರು ಕೋಟದಾಸರಾಗಿದ್ದರು. ನೀತಿಯ ನರಿಸು ನುಡಿಗೆ ನೀತಿಯ ನರಿಸು ನುಡಿಗೆ. ಛಲವ ಬಿಡಲು ನೆಲವ ಕೊಡೆನು. ಛಲವ ಬಿಡಲು ನೆಲವ ಕೊಡೆನು. ಛಲವ ಬಿಡಲು ನೆಲವ ಕೊಡೆನು. ಛಲವ ಜಯಿಸಿದನ ಮೊದಲು ನೆಲೆಯು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿಗನ ಸಾರಿತೆ ಕೊಡುವುದಿಲ್ಲವೋ ಬರುವುದಿಲ್ಲವೋ ರಾಜ್ಯವ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಾಹ್ಯದಲ್ಲಿ ಸಂಧಿಯ ನಾಟಕವನ್ನಾಡುತ್ತಿರುವ ಈ ನಿನ್ನ ಮಾಯ ನಾಟಕವನ್ನು ನಾನು ಚೆನ್ನಾಗಿಯೇ ಬಲ್ಲೆ ಕೃಷ್ಣ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವನ್ನಾಗಿ ಪಡೆದು ಮೊದಲನೇ ಅಡಿಯಿಂದ ಆಕಾಶಕ್ಕೂ, 2ನೇ ಅಡಿಯಿಂದ ಭೂಮಿಗೂ, 3ನೇ ಅಡಿಯನ್ನು ಇಡದ ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತೊಳೆದ ಮಹಾನುಭಾವನಲ್ಲವೇ ನೀನು ಕೃಷ್ಣ. 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯೇ ಪಾಡೆ ಹಾಗಾದ ಮೇಲೆ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ಒಂದು ಊರಲ್ಲ ಕೃಷ್ಣ, ಒಂದು ಗೋವಿನ ಪಾದದಲ್ಲಿ ಒಂದು ಮುಳ್ಳು ಮುರುಷ್ಟು ಜಾಗವನ್ನು ಕೊಡಲಾಗದು. ಸುಮ್ಮನೆ ಹೊರಟು ಹೋಗು.
ಅದೇ ಕಿಂತು ಒಂದರುವೆ ಅದೇ ಮಾತಗಳಿವೆ ಕುಲಹೀನ ಕುಲ ಮರ್ದೆಯ ದುರದಳು ಕಡಿಯದೆ ಬಿಡುವುದೇ ಕುಲಹೀನ ಕುಲ ಮರ್ದೆಯ ದುರದಳು ಕಡಿಯದೆ ಬಿಡುವುದೇ ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಎದುಗುಲ ಕಳಪ ಸ್ವರೂಪನೇ. ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುರಂಗನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯಲ್ಲಿ ಅದೇಕೆ ತದೇಕ ಚಕ್ರ ನಡೆಯುತ್ತಿರುವುದು. ಸಮಯ ದೊರಕಿದರೆ ಅಗ್ರಜ, ಸಹೋದರ, ಸಮಯ ದೊರಕಿದರೆ ಅದೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಅಗ್ರಜ, ನಾವಿಲ್ಲಿ ಒಂದು ಗಳಿಗೆಯೂ ನಿಲ್ಲಲು ಸಾಧ್ಯವಿಲ್ಲ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗೋಣ. ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ಏ ಅದನ್ನು ಯಾರು ನಿರ್ಣಯಿಸಬೇಕಲ್ಲ. ನಾನು ಅದನ್ನು ಆಲೆ ಮೊದಲೇ ನಿರ್ಣಯಿಸಿ ಇಟ್ಟಿದ್ದೇನೆ. ಸಲಹೆ ಇಟ್ಟಿರುವನು ಯಾರಿಗೋ? ಮತ್ತಿನ್ಯಾರಿಗೆ? ಕೌರವೇಶ್ವರ. ಏನೆಂಬುದಾಗಿ? ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಒಳ್ಳೆಯ ಸಲಹೆ ನಿಂತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಲೇಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಸರಿ. ಅದ್ಭುತವಾದ ಸತ್ಕಾರವನ್ನು ಅದ್ಭುತಕರವಾಗಿ ಸ್ವೀಕರಿಸುವೆ. ಹಾಗಾದರೆ ಸ್ವೀಕರಿಸು ಸಹೋದರ. ತೆಗೆದುಕೋ ಪಾಶವನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಗಳನ್ನು. ಬೆಂಕಿಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ವ್ಯರ್ಥ. ಇದು ನಿಮ್ಮಿಂದಾಗದು. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ, ಏನು ನೋಡ್ತಿರುವೆ? ಬಂಧಿಸೋ ಈ ಕೃಷ್ಣನನ್ನು. ಎಲ್ಲಿ ಆ ಕೃಷ್ಣನು? ಜಾಗೃತರಾಗು ನನ್ನ ಯೋಗ ಮಾಯೆ. ಯಾರು? ವೀರನಾದ ಕರ್ಣನೇ. ಎಲ್ಲಿ ಆ ಕಳ್ಳ ಕೃಷ್ಣನು? ಎಲ್ಲಿ? ಗಡ್ಡ ಕಾಣ ಇಲ್ವ ನನ್ನ ಗಡ್ಡ? ಮಾವನಾದ ಶಕುನಿಯೇ, ಎಲವೋ ಗೊಲ್ಲ. ಎಲ್ಲಿ ಅಡಗಿದರೂ ನಿನ್ನನ್ನು ಬಿಡಲಾರೆ. ಎಲ್ಲಿರುವೆ? ಸಹೋದರ, ಅಗ್ರಜನೇ, ಎಲವೋ ಗೊಲ್ಲ. ಎಲ್ಲಿರುವೆ? ಓ, ಅಲ್ಲಿ ಮಾನವ ಮಾಯೆ. ಸಹೋದರ, ಕೃಷ್ಣನೇ, ಎಲ್ಲೆಲ್ಲಿಯೋ ಕೃಷ್ಣನೇ. ಓಹೋ, ದುರ್ಯೋಧನನು
ಕರ್ಣ ಕರ್ಣ, ಪರಮಾತ್ಮ. ನಿನ್ನಲ್ಲಿ ಕೆಲವು ವಿಚಾರಣೆ ಮಾತಾಡಬೇಕು. ನನ್ನ ಸಂಗಡ ಬಾ ಕರ್ಣ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ಹೀನ ಕುಲದವನು, ವೈರಿಗಳ ಪಕ್ಷದವನೆಂದು ಅರಿತಿದ್ದರೂ ಕೂಡ ನನ್ನನ್ನು ಏಕೆ ಇಷ್ಟು ದೂರ ಕರೆತಂದೆ ಪರಮಾತ್ಮ? ಕರ್ಣ, ನೀನು ವೈರಿಕುಲದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧು? ಹೌದು, ಪ್ರಥಮ ಪಾಂಡವ, ನಿಜ ಕರ್ಣ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಆಹಾ, ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓ ಓ ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರುಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಅದಕ್ಕೆ ಸಹಜವಾದ ಆಧಾರಗಳೇನಿವೆ ಪರಮಾತ್ಮ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಅವು ಫಲಿಸುವೋ ಇಲ್ಲವೋ ಚಾಪಲ್ಯದಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಓರ್ವ ಸೂತನ ಕೈಯಲ್ಲಿ ಸಿಕ್ಕಿ ಅವನ ಲಾಲನೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಕರ್ಣ, ಪಾಂಡು ಪೂವರರ ಸೇರುತ್ತ ನೀನು ಪಾಂಡು ಪೂವರರ ಸೇರುವೆ ನೀನು ದರೆಯನು ಪರೆಯೈ ಧರ್ಮದ ನಿರತ. ದರೆಯನು ಪರೆಯೈ ಧರ್ಮದ ನಿರತ ಅನುಜರ ಸೇರೈ ಕರುಣವ ತೋರೈ. ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ ಸುರಾಜಿರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ. ದಾನ ಶೂರನೇ ಜ್ಞಾತಿಯ ಬಿರುದ ದಾನ ಶೂರನೇ ಜ್ಞಾತಿಯ ಬಿರುದ ಮೆರೆಸಿದ ನಿಜ ವರಗುಣಶೀಲ. ಮೆರೆಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ. ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಠಾಮಿ ಬಾನಿಷ್ಠಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಾಜಿರ ಶರಾದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ. ಆಲಿಸುವೀರ ಆಲಿಸುವೀರ ಆಲಿಸುವೀರ. ಕರ್ಣ, ಈಗಲೂ ನನ್ನ ಸಂಗಡವ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವಂತೆ ಬಾಕರ್ಣ. ಏನು? ಲೋಕೈಕ ವೀರರ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಪರಮಾತ್ಮ, ಇದು ನಿಜವಾಗಿಯೂ ಸತ್ಯವಾದ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನಾಣೆಗೂ
ನಿನ್ನ ಜನ್ಮ ವೃತ್ತಾಂತವು ಸತ್ಯ 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 ಕರ್ಣ. ಹಾ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಕರ್ಣ ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪ ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪ ದೇವಾ ಶೋಧನೆಯೇ ಶಾಪ ದೇವಾ. ಬಹುದಿನ ನೊಂದೆನೋ ಬಂಧುಗಳ ದೇವಾ. ಬಹುದಿನ ನೊಂದೆನೋ ಬಂಧುಗಳ ತಿಂದು ಅದನ ಅಪನಿಂದೆ ಎಲಿದೆಂದು ಪರಮಾತ್ಮ ಹಿಂದುವದನ ಅಪನಿಂದೆ ಎಲಿದೆಂದು ಬಂದ ವಿಮೋಚನ ಮಾರ್ಗವನರಿಯೆ. ಬಂದ ವಿಮೋಚನ ಮಾರ್ಗವನರಿಯೆ ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪ ದೇವಾ ಶೋಧನೆಯೇ ಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ನಿರ್ದಯವರಿತು, ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು, ಜನ್ಮದಾತೆಯ ನಿರ್ದಯವರಿತು, ಜೀವಿಸಲೇ ಪರಿ ಸಹಜದ ಒಳಗೂಡಿ ಜೀವಿಸಲೇ ಪರಿ ಸಹಜದ ಒಳಗೂಡಿ ಪಾರ್ಥಕಿ ಜೀವನ ಸಂಕಟ ಕಾರಣ ಪರಮಾತ್ಮ. ಪಾರ್ಥಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪ ದೇವಾ ಶೋಧನೆಯೇ ಶಾಪ, ವಿಧಿ ಶಾಪ, ವಿಧಿ ಶಾಪ, ವಿಧಿ ಒಂದು ಕಡೆ ಆಶ್ರಯವನ್ನು ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರ ವಾತ್ಸಲ್ಯ ಎಂಬ ಪಾಶವನ್ನು ಕೊರಳಿಗಿಸುತ್ತಿರುವ ಆ ಪಾಂಡವರು. ಈ ಈರ್ವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ?
ನನಗೆ ದಿಕ್ಕೆ ತೋಚದಂತಾಯಿತಲ್ಲ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಕರ್ಣ, ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮುರುಕ ಉಂಟಾಗುವುದಿಲ್ಲ ಎಂದು ಕೇಳ್ತಿದ್ದಳು. ಆಕೆಗೂ ಸಹ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವಳು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ಆಗಲಿ ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ. ನನ್ನ ಸಹೋದರರಾದ ಆ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡು ಕುಮಾರನ ಕೊಲ್ಲಲೇ ದುರದುಳಾ ತಮ್ಮಂದಿರಂ ನಾ ಕೊಲ್ಲುವುದೇ ಚಲದಿಂ ಪಾರ್ಥನ ರುಂಡಮಂ ತರಿದೋ. ಹೇ ಅರ್ಜುನ, ಚಲದಿಂ ಪಾರ್ಥನ ರುಂಡಮಂ ತರಿದೋ ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲ್ತಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ